ಕಾಣ್ತಾ ಇದ್ದೀವಿ. ದಿನನಿತ್ಯ ಕಳೆದ ಒಂದು ವಾರದಿಂದ ಒಂದು ಮಾಧ್ಯಮ ಒಂದು ಪತ್ರಿಕೆ 5 ಐಟಮ್ಸ್ ಮೈಸೂರು ಮತ್ತು ಪಾಲಿಕೆ ಇಂಥ ಒಂದು ನಾವು ಕಾಣ್ತಾ ಇದ್ದೀವಿ. ನಾವು ನಿಮ್ಮಲ್ಲಿ ಕ್ಲಾರಿಫಿಕೇಶನ್ ಹೇಳುವುದು ಇಷ್ಟೇ. ನಾವು ದಾಖಲೆ ಅಂತ ಹೇಳಿದ್ದೀವಿ ನಿಮ್ಮಲ್ಲಿ ಸಮೇತ ಸುಳ್ಳು ಆಪಾದನೆಗಳ ಮೇಲೆ ಚರ್ಚೆ ನಡೀತಾ ಇದ್ರು ಕೂಡ ನಾವು ಮೈಸೂರು ನಗರದ ಕಾಂಗ್ರೆಸ್ ವತಿಯಿಂದ ಮತ್ತು ಮೈಸೂರು ಜನತೆ ವತಿಯಿಂದ ಮತ್ತು ನಿಮಗೆ ಸ್ವಾಗತ ಮಾಡ್ತೀವಿ. ಎಲ್ಲ ಸಂಪೂರ್ಣವಾದ ಸಹಕಾರವನ್ನು ನೀವು ನಾವು ನೀಡ್ತೀವಿ. ನಾವು ಅಲ್ಲಿ ಮೂಡ ಅಥಾರಿಟಿಯಾಗಿ ಕ್ಲಾರಿಫಿಕೇಶನ್ ಕೊಡುವಂಥ ಕೆಲಸವನ್ನು ಮಾಡಬೇಕು. ನನ್ನ ವಿರುದ್ಧನೋ ಇಲ್ಲ ನಮ್ಮ ಅಧ್ಯಕ್ಷಗಳ ವಿರುದ್ಧನೋ ನಮ್ಮ ಸ್ನೇಹಿತರ ವಿರುದ್ಧನೋ ಆಪಾದನೆ ಆಗಿರುವುದನ್ನು ದಾಖಲೆಗಳ ಹಿಂದೆಯೇ ಆರೋಪಗಳನ್ನು ಮಾಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ದಿನನಿತ್ಯ ಕಳೆದ ಒಂದು ವಾರದಿಂದ ಒಂದು ಮಾಧ್ಯಮ ಒಂದು ಪತ್ರಿಕೆ ತಗೊಂಡು 5 ಐಟಮ್ಸ್ ಮೈಸೂರು ನಗರ ಮತ್ತು ಪಾಲಿಕೆ ಇರ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. 3ನೇ ಹಂತದ ಬಡಾವಣೆ ರಚನೆ ಮಾಡುವಂಥದ್ದಕ್ಕೆ 31/10/1992 ಮೈಸೂರು ನಗರ ಪಾಲಿಕೆ ನೋಟಿಫೈ ಮಾಡಿದೆ. ತದನಂತರ 18/5/1992 ಡಿನೋಟಿಫೈ ಮಾಡಬೇಕು. ಮಾನ್ಯ ಮುಖ್ಯಮಂತ್ರಿಗಳ ಬಾಮೈದು ಮೇಡಮ್ ಪಾರ್ವತಿ ಮೇಡಮ್ ಅವರ ಅವರು ಮೇಡಮ್ ಅವರಿಗೆ ಇಲಾಖೆ ಮುಂದೆ ನಾವು ಮಾತಾಡ್ತಾ ಇದ್ದೀವಿ. ಏನಾದ್ರು ತಪ್ಪಿದ್ರೆ ನೀವು ನಮ್ಗೆ ದಯಮಾಡಿ ಹೇಳ್ಬೋದು. 2010ರಲ್ಲಿ ಅದು ಡಿನೋಟಿಫೈ ಆಗಿ ಕನ್ವರ್ಷನ್ ಆಗಿರುವಂಥ ಲ್ಯಾಂಡನ್ನು 2015ರಲ್ಲಿ ಏಕಾಏಕಿ ವಿತೌಟ್ ನೋಟಿಫಿಕೇಶನ್ ವಿತೌಟ್ ಇಂಟಿಮೇಷನ್ ಆ್ಯಕ್ಚುಲಿ ಮೂಡ